ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ಇವತ್ತು ಒಂದಷ್ಟು ಬ್ಲೌಸ್ಗಳನ್ನ ತೋರಿಸ್ತಾ ಇದ್ದೀನಿ. ಲೆಹೆಂಗಾ ಮತ್ತು ಗೌನು, ಚೂಡಿದಾರ್, ಬ್ಲೌಸಸ್ಗಳು ಎಲ್ಲ ಇದೆ. ಜೊತೆಗೆ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿರುತ್ತೆ ಇಷ್ಟೂ ಸಹ, ಓಕೆನಾ? ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆದಷ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಜೊತೆಗೆ ಒಟ್ಟಿನಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ. ತುಂಬಾ ವೆರೈಟಿ ಆಫ್ ಬ್ಲೌಸಸ್ ಇದೆ ಇದರಲ್ಲಿ ನೋಡಿ. ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರುವಂಥ ಬ್ಲೌಸ್ಗಳು ಇದೆ ನೋಡಿ. ಜೊತೆಗೆ ಒಂದು ಒಳ್ಳೆ ಸಖತ್ತಾಗಿರುವಂಥ ಡಿಸೈನ್ ತೋರಿಸಿದ್ದೀನಿ. ಅದನ್ನು ಕೂಡ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿನ್ನೆ ಅಷ್ಟೇ ಆನ್ಲೈನ್ ಕ್ಲಾಸಿಗೂ ಕೂಡ ಅಂದರೆ ಎಂಬ್ರಾಯ್ಡ್ರಿ ಕ್ಲಾಸಸ್ ಏನು ಮಾಡ್ತಾಯಿದ್ದೀವಿ ಅದಕ್ಕೂ ಕೂಡ ಮಿನಿಮಮ್ 6 ಥರ ಫ್ಲವರ್ಸ್ನ ಮಾಡೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಅಷ್ಟೇ ಯಾರೆಲ್ಲ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದೀರಾ ಅವರು ಹೋಗ್ಬಿಟ್ಟು ಫಸ್ಟು ಪ್ರಾಕ್ಟೀಸ್ ಮಾಡಿ ಒಂದು 6 ಟೈಪ್, ಒಂದು 6 ತರಹದ ಒಂದು ಹೂಗಳ ಡಿಸೈನ್ನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿಬಿಟ್ಟು ಅದು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದೀರಾ, ನಿಮ್ಮ ಫೈನಲಿ ಫಿನಿಶಿಂಗ್ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಫೋಟೋಸ್ನ ವಾಟ್ಸಪ್ ಮೂಲಕ ನೀವು ಅಪ್ಲೋಡ್ ಮಾಡಿಕೊಡಿ. ನಾನು ನೋಡಿಬಿಟ್ಟು ಏನೇ ಮಿಸ್ಟೇಕ್ಸ್ ಇದ್ದರೂ ನಾನು ಹೇಳ್ತೀನಿ, ಓಕೆನಾ? ಈಗ ಸದ್ಯಕ್ಕೆ ತುಂಬಾ ವೆರೈಟಿ ಆಫ್ ಬ್ಲೌಸಸ್ ಇದೆ. ಜೊತೆಗೆ ಲೆಹೆಂಗಾ ಇದೆ, ಗೌನ್ ಇದೆ, ಚೂಡಿದಾರ್ ಇದೆ. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಜೊತೆಗೆ ಒಂದು ಡಿಸೈನ್ ಕೂಡ ಇರುತ್ತೆ, ಎಂಬ್ರಾಯ್ಡ್ರಿ ಡಿಸೈನು. ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ನೋಡೋಣ. ಹಾಗಿದ್ರೆ ಬನ್ನಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತ ಬ್ಲೌಸು. ಪಿಂಕ್ ಮೇಲೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಇದ್ದಿದ್ದು ತುಂಬಾ ಇಷ್ಟಪಟ್ಟರು ಅವರು. ಚೆನ್ನಾಗಾಗಿತ್ತು ವರ್ಕ್ ಕೂಡ. ಮತ್ತು ವಿತ್ ಕಪ್ಸ್ ಅಟ್ಯಾಚ್ ಮಾಡಿರುವಂಥ ಬ್ಲೌಸ್ ಇದು. ತುಂಬ ಹೆವಿ ಅಂದರೆ ಹೆವಿ ಸಣ್ಣ ಇದ್ದಾರೆ ಫ್ರೆಂಡ್ಸ್ ಅವರು. ಒಂದು 28-30 ಅಷ್ಟೇ ಬ್ಲೌಸ್ ಮೆಷರ್ಮೆಂಟ್ ಇರೋದು. ತುಂಬಾ ಸಣ್ಣ ಇದ್ದಾರೆ, ಆದರೆ ಚೆನ್ನಾಗಿ ಬಂದಿತ್ತು ಬ್ಲೌಸು. ಸ್ಲೀವ್ ಡಿಸೈನ್ ಅಷ್ಟೇ ನನಗೆ ಇದೇ ಥರನೇ ಬೇಕು ಅಂತ ಹೇಳಿ ಅವರೇ ಇಷ್ಟಪಟ್ಟು ಹಾಕ್ಸ್ಕೊಂಡ್ರು ಅಂಥದ್ದು. ಫ್ರಂಟಲ್ಲಿ ಕಪ್ಸ್ ಕೂಡ ಹಾಕಿದ್ದೀನಿ. ಪ್ರಿನ್ಸಸ್ ಕಟ್ ಜೊತೆಗೆ ಕಪ್ಸ್ ಹಾಕಿರುವಂಥದ್ದು. ಫ್ರಂಟ್ ಬಟನ್ನೇ ಇರುತ್ತೆ ಇದಕ್ಕೆ, ಓಕೆನಾ? ತುಂಬಾ ಚೆನ್ನಾಗಾಗಿತ್ತು. ಪಿಂಕ್ ಮೇಲೆ ಬ್ಲ್ಯಾಕ್ ಕಲರ್ದು. ಇವ್ರ ತಾಯಿಯವ್ರದ್ದು ತುಂಬಾ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇವರು ದೊಡ್ಡಮ್ಮ, ಚಿಕ್ಕಮ್ಮ ಪ್ರತಿಯೊಬ್ಬರದ್ದು ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ. ಹಾಗಾಗಿ ಇವ್ರದ್ದು ಕೂಡ ನಾನೇ ಸ್ಟಿಚ್ ಮಾಡಿಕೊಟ್ಟೆ. ಇವ್ರದ್ದು ಮ್ಯಾರೇಜ್ ಟೈಮಲ್ಲಿ ನಂಗೆ ತುಂಬಾ ಹುಷಾರಿರಲಿಲ್ಲ ಅಂತ ಹೇಳಿ ಇವ್ರದ್ದು 1-2 ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಕೊಟ್ಟಿದ್ದೆ, ಜಾಸ್ತಿ ಮಾಡಿರಲಿಲ್ಲ. ಇದು ಅಷ್ಟೇ ನೆಕ್ ಶೇಪ್ ಇದೆ ಇರಲಿ ಅಂತ ಹೇಳಿರಿ, ಅದನ್ನು ಚೇಂಜ್ ಮಾಡಿ ಇಡಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇದನ್ನು ಇಟ್ಕೊಟ್ಟಿದ್ದೆ. ಬ್ಲ್ಯಾಕ್ ಸ್ಯಾರಿ ಮೇಲೆ ಪಿಂಕ್ ಬ್ಲೌಸು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಇದು ನೋಡ್ಬೋದು ನೀವು. ಇದು ಮೆರೂನ್ ಸ್ಯಾರಿ, ಮೆರೂನ್ ಕಲರ್ ಬ್ಲೌಸು. ಇದು ಸ್ಯಾರಿ ಬಂದುಬಿಟ್ಟು ಆರೆಂಜ್ ಕಲರ್, ಅಂದರೆ ಮ್ಯಾಂಗೋ ಆರೆಂಜ್ ಬರುತ್ತೆ ಅಲ್ವಾ, ಆ ಥರ ಕಲರ್ ಸ್ಯಾರಿಗೆ ಮೆರೂನ್ ಬ್ಲೌಸ್ ಬಂದಿತ್ತು. ಇದು ಸ್ಕ್ಯಾಲೋಪಲ್ಲಿ ಬಂದಿದೆ, ಬೋಟ್ ನೆಕ್ ವಿತ್ ಸ್ಕ್ಯಾಲೋಪಲ್ಲಿ ಇರುವಂಥ ಬ್ಲೌಸ್ ಇದು. ಇದು ಅಷ್ಟೇ ಫ್ರಂಟ್ ಬಟನ್ನೇ, ಅಂದರೆ ನಾರ್ಮಲ್ ಬ್ಲೌಸ್ ಬರುತ್ತೆ. ಫ್ರಂಟಲ್ಲಿ ನಾರ್ಮಲ್ಲು ಫ್ರಂಟು ಲೈಟಾಗಿ ಬಫ್ ಇಟ್ಕೊಟ್ಟಿದ್ದೀನಿ, ಐ ಬಫ್ ಬರುತ್ತಲ್ಲ ಆ ಥರ. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದೂ ಕೂಡ ಬ್ಲೌಸು ಅವರು ವೇರ್ ಮಾಡಿ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದರು, ಸ್ಟೇಟಸಲ್ಲಿ ಹಾಕ್ಕೊಂಡಿದ್ರು. ಸ್ಟೇಟಸಲ್ಲಿ ಹಾಕಿರೋ ಫೋಟೋಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವರು ಅಷ್ಟೇ, ಇವ್ರು ಬಂದು ಸುಂಕದಕಟ್ಟೆ ಪೀಣ್ಯ ದಾಸರಹಳ್ಳಿಯಿಂದ ನನಗೆ ಕಳಿಸ್ತಾ ಇರ್ತಾರೆ. ಯಾವಾಗಲೂ ತುಂಬ ಬ್ಲೌಸಸ್ನ ಕಳಿಸ್ಕೊಡ್ತಾರೆ. ಹಾಗಾಗಿ ಇವ್ರದ್ದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ರೆಗ್ಯುಲರ್ ಇರ್ತಾರೆ ಇವರೆಲ್ಲ ಕಸ್ಟಮರ್ ಯಾವಾಗಲೂ ಅಷ್ಟೇ. ಇವ್ರದ್ದು ಯಾರು ಹೊಸಬ್ರು ಅಂತ ಏನಿಲ್ಲ ಇದರಲ್ಲಿ, ಇವರೆಲ್ಲ ಹಳಬ್ರೆ ಕಸ್ಟಮರ್ಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಲಟ್ಕನ್ ಕೂಡ ಡೋರಿ ಇದರಲ್ಲೇ ಇಟ್ಕೊಟ್ಟಿದ್ದೆ, ಅಂದರೆ ಮೆರೂನ್ ಕಲರ್ ಪೀಸಲ್ಲೇ ಇಟ್ಟಿದ್ದೆ, ಬೇರೆ ಸ್ಯಾರಿಗೂ ವೇರ್ ಮಾಡ್ಬೋದು ಅಂತ. ಇದು ಬಂದುಬಿಟ್ಟು ನೋಡಿ, ಇದು ನಾರ್ಮಲ್ ಬೋಟ್ ನೆಕ್ ಬ್ಲೌಸ್. ಇದು ಚೆನ್ನಾಗಿತ್ತು. ಇದು ಬ್ರೊಕೆಟ್ ಬ್ಲೌಸ್ ಥರ ಬಂದಿತ್ತು ಪೀಸು ಮೆಟೀರಿಯಲ್ಲು. ಸ್ಯಾರಿ ಬಂದುಬಿಟ್ಟು ಇದು ಬೇಬಿ ರೋಸ್ ಪಿಂಕ್ ಬಂದಿತ್ತು ಸ್ಯಾರಿ. ಅದಕ್ಕೆ ಈ ಕಲರ್ ಬ್ಲೌಸು ಕಾಂಬಿನೇಷನ್ ಬಂದಿತ್ತು. ಸೆರಗು ಮತ್ತು ಬಾರ್ಡರ್ ಎಲ್ಲ ಈ ಕಲರಲ್ಲಿ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು. ಮತ್ತು ನಾರ್ಮಲ್ಲು ಇದಿತ್ತು ಬ್ಲೌಸು ನಾರ್ಮಲಲ್ಲಿ ಬೋಟ್ ನೆಕ್ ಇಡಿಸ್ಕೊಂಡ್ರು ಅವರು. ಹಾಗಾಗಿ ತುಂಬಾ ಇಷ್ಟಪಟ್ಟರು. ಇದು ಅಷ್ಟೇ, ಇದು ಆರೆಂಜ್ ಕಲರ್ ಸ್ಯಾರಿ, ಅಂದರೆ ಇದು ರಸ್ಟೆಡ್ ಆರೆಂಜ್, ರಸ್ಟೆಡ್ ಆಯಿಲ್ ಕಲರ್ ಬರುತ್ತಲ್ವ, ಆರೆಂಜ್ ಕಲರು, ಆ ಥರ ಸ್ಯಾರಿ ಇದು. ಚೆನ್ನಾಗಿತ್ತು. ಇದು ಸ್ಕ್ಯಾಲೋಪಲ್ಲೇ ಬಂದಿದೆ, ಅಂದರೆ ಬಟ್ಟೆ ತುಂಬ ಸಾಫ್ಟ್ ಇದ್ದಿದ್ದರಿಂದ ಇದರಲ್ಲಿ ಸ್ಕ್ಯಾಲೋಪ್ ಅಷ್ಟು ಗೊತ್ತಾಗ್ತಿಲ್ಲ ನಿಮಗೆ, ಸ್ವಲ್ಪ ಲೈಟಾಗಿ ಕಾಣಿಸೋ ಥರ ಇತ್ತು. ಯಾಕೆಂದರೆ ಏನೇ ಕ್ಯಾನ್ವಾಸ್ ಕೊಟ್ಟು ಮಾಡಿದ್ರೂ ಬಟ್ಟೆ ತುಂಬಾ ಶಿಂಕ್ ಆಗ್ತಾಯಿತ್ತು. ಅದು ಏನಾಗಿತ್ತು ಬಟ್ಟೆ ಅಂತ ಗೊತ್ತಿಲ್ಲ ನನಗೂ. ಹಾಗಾಗಿ ಆದರೆ ಆ ಮೆರೂನ್ ಕಲರ್ ಮಾತ್ರ, ಅಂದರೆ ಹಾಕಿದಾಗ ಚೆನ್ನಾಗಿ ಕಾಣಿಸ್ತಿದೆ, ಅದು ಟೈಲ್ಸ್ ಮೇಲೆ ನಿಮಗೆ ವೈಟ್ ಕಲರ್ ಇರೋದಕ್ಕೆ ಕಾಣಿಸ್ತಿಲ್ಲೋ ಏನೋ ಗೊತ್ತಾಗ್ತಿಲ್ಲ. ಎಲ್ಲನೂ ನಾರ್ಮಲಾಗಿ ಫ್ರಂಟ್ ಬಟನ್ ಇರುವಂಥ ಬ್ಲೌಸಸ್ಸೇ ಫ್ರೆಂಡ್ಸ್, ಓಕೆನಾ? ತುಂಬಾ ಚೆನ್ನಾಗಿದೆ ಬ್ಲೌಸ್ಗಳು ಮಾತ್ರ. ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಬೇಕಿದ್ರೆ ನಮ್ಮ ಬೊಟಿಗೆ ಬಂದು ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ಕೊರಿಯರ್ ಮಾಡಿ ಕಳಿಸ್ಕೊಟ್ರೆ ನಾವು ಕೂಡ ಸ್ಟಿಚ್ ಮಾಡಿ
ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಬೇಕಂದ್ರೂ ಮಾಡಿ ಕಳಿಸ್ಕೊಡ್ತೀವಿ ಈ ಕಡೆಯಿಂದ, ಓಕೆನಾ. ನೋಡಿ ಬೋಟ್ ನೆಕ್ಕಲ್ಲೇ ಬಂದಿರೋವಂಥದ್ದು ಇದು. ಮೆರೂನ್ ಬ್ಲೌಸು ಮತ್ತು ಈ ಬ್ಲೌಸ್ ಎರಡು ಒಂದೇ ಸೇಮ್ ಬರುತ್ತೆ, ಆದರೆ ಅದಕ್ಕೆ ಬಫ್ ಇಟ್ಕೊಟ್ಟಿದ್ದೀನಿ, ಇದಕ್ಕೆ ಬಫ್ ಇಲ್ಲ, ನಾರ್ಮಲ್ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬ್ಲೌಸು. ಅವತ್ತು ತುಂಬಾ ಅರ್ಜೆಂಟ್ ಇತ್ತು ಫ್ರೆಂಡ್ಸ್, ಹಾಗಾಗಿ ಬೇಗ 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 ವೀಡಿಯೋ ಮಾಡಿ ಕೊಟ್ಟಂಥ ಬ್ಲೌಸ್ ಇದು. ಯಾಕಂದರೆ ಅವರು ಊರಿಗೆ ಹೋಗಬೇಕು ಅಂತೇಳಿ ತುಂಬ ಅರ್ಜೆಂಟ್ ಇತ್ತು. ಇವರು ಅಷ್ಟೇ ರೆಗ್ಯುಲರ್ ಇರ್ತಾರೆ ಕಸ್ಟಮರು, ಹೊಸಬ್ರಂತೇನಿಲ್ಲ. ತುಂಬ ದಿನಗಳಿಂದ ನನ್ನ ಹತ್ರನೇ ವರ್ಕ್ ಹಾಕ್ಸ್ತಿದ್ದಾರೆ, ಸ್ಟಿಚ್ ಮಾಡಿಸೋದು. ನಾನು ತುಂಬಾ ಸ್ಟಾರ್ಟಿಂಗ್ ವೀಡಿಯೋಗಳಲ್ಲಿ ಕೂಡ ಇವ್ರ ಬ್ಲೌಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಅಂದರೆ ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊತಾರೆ ಇವ್ರದ್ದು ಸ್ಯಾರೀಸು, ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ಯಾವುದೇ ಆದರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು, ಆವಾಗಲೇ ಬ್ಲೌಸ್ಗಳು ಚೆನ್ನಾಗಿ ಕಾಣಿಸೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರಂಟ್ ನಾರ್ಮಲ್ ಇದೆ, ಓಕೆನಾ. ಇದು ಬಂದುಬಿಟ್ಟು ಒಂದು 5 ಮೀಟರ್ ಕ್ಲಾತ್ನ ತಂದುಕೊಟ್ಟಿದ್ರು ನನಗೆ. ಇದು ಅಂಬ್ರೆಲಾ ಬರುತ್ತೆ. ಇದು ಏನು ಲೇಸ್ ಇದೆ ಅಲ್ಲ, ವಿ ಲೇಸ್ ಬಂದಿದೆಯಲ್ಲ, ಅದನ್ನು ನಾನೇ ಹಾಕಿ ಅಟ್ಯಾಚ್ ಮಾಡಿ ಸ್ಲೀವ್ಲೆಸ್ ಡ್ರೆಸ್ನ ಮಾಡಿರುವಂಥದ್ದು. ಅವರೊಂದು ಪ್ಯಾಟರ್ನ್ ಕಳಿಸ್ಕೊಟ್ಟಿದ್ರು ನನಗೆ, ಅದೇ ಥರ ಬೇಕು ಅಂತ ಹೇಳಿದರು. ಇದನ್ನು ಸೇಮ್ ಇದು ಆ್ಯಸ್ ಇಟ್ ಈಸ್ ಏನಿದೆ ಅದೇ ಥರನೇ ಬ್ಯಾಕಲ್ಲಿ ಸೊಂಟಕ್ಕೆ ಲಟ್ಕನ್ ಇಟ್ಟಿದ್ದೀನಿ, ಇದು ಕಟ್ಟಕ್ಕೆ ಅವರೇ ಬೇಕು ಅಂತ ಕೇಳಿ ಇಡಿಸ್ಕೊಂಡಿದ್ದಾರೆ. ಮತ್ತು ವಿ ನೆಕ್ ಮಾಡಿದ್ದೆ ಇದನ್ನು. ಪ್ಯಾಂಟಿಗೂ ಅಷ್ಟೇ ಸೇಮ್ ನಾನು ಏನು ನೆಕ್ಕಲ್ಲಿ ಲೇಸ್ ಅಟ್ಯಾಚ್ ಮಾಡ್ಕೊಟ್ಟಿದ್ದೀನಲ್ವ, ಅದೇ ಥರ ಸೇಮ್ ಪ್ಲಾಜಾ ಥರ ಬರುತ್ತೆ, ದೊಡ್ಡದು ಬರುತ್ತೆ, ಅಂದರೆ ಸ್ಟ್ರೈಟೇ ಇದೆ. ಪ್ಲಾಜಾ ಅಂದರೆ ಶೇಪ್ ಬೇಡ ಅಂತ ಹೇಳಿದರು. ಅದೇ ಸೇಮ್ ಲೇಸನ್ನು ಬಾಟಮಿಗೆ ಕೊಟ್ಬಿಟ್ಟು ಮಾಡಿದ್ದೀನಿ, 2 ಇಂಚ್ ಫೋಲ್ಡ್ ಮಾಡಿ, 1.5 ಇಂಚ್ ಫೋಲ್ಡ್ ಮಾಡಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಸಖತ್ ಇಷ್ಟಪಟ್ಟರು ಅವರು. ಬ್ಯಾಕ್ ರಿಟರ್ನ್ ಬಂದು ನಂಗೆ ಹೇಳಿದ್ರು, ತುಂಬಾ ಚೆನ್ನಾಗಿದೆ ಮೇಡಮ್ ನನ್ನ ಡ್ರೆಸ್ಸು ಅಂತ ಅಂದ್ಬಿಟ್ಟು ಅವ್ರು ಬಂದು ಹೇಳಿದ್ರು. ಇವರು ಕಾಲೇಜ್ಗೆ ಹೋಗ್ತಿದ್ದಾರೆ ಇನ್ನು, ಹಾಗಾಗಿ ನಂಗೆ ತುಂಬಾ ಖುಷಿ ಆಯಿತು ಅವರು ಬಂದು ಹೇಳಿದ್ದು. ಅಷ್ಟು ಇಷ್ಟಪಟ್ಟರು ಅವರು ಈ ಡ್ರೆಸ್ನ, ತುಂಬಾ ಚೆನ್ನಾಗಾಗಿತ್ತು. ನೋಡಿ ಇದು ಪ್ಯಾಂಟ್ ಅಲ್ಲಿ ನನಗೆ ಹಾಕಲಿಕ್ಕೆ ಏನೂ ಇದ್ದಿಲ್ಲ ಅಂತ ಅಂದ್ಬಿಟ್ಟು ಹ್ಯಾಂಗರ್ಗೆ ಹಾಕಿ ಅಲ್ಲಿ ಹಾಕಿದ್ದೀನಿ. ಪ್ಯಾಂಟನ್ನು ಟೇಬಲ್ ಮೇಲೆ ಹಾಕಿದ್ದೀನಿ. ಮತ್ತು ತುಂಬ ನೈಟಾಗಿತ್ತು ಇದು. ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಶಾಪ್ ಕ್ಲೋಸ್ ಮಾಡಿದ್ದೆ ಆಗಲೇ ನಾನು, ಒಂದು 12:30 ಏನೋ ಆಗಿತ್ತು ಅನಿಸುತ್ತೆ ಈ ಡ್ರೆಸ್ ಫುಲ್ ರೆಡಿ ಆಗೋ ಅಷ್ಟೊತ್ತಿಗೆ. ಇದು ನೋಡ್ಬೋದು, ಇದು ಬ್ಯಾಕ್ ಬಟನ್ ಬ್ಲೌಸು. ಇದು ಬೋಟ್ ನೆಕ್ಕಲ್ಲೇ ಬ್ಯಾಕ್ ಬಟನ್ನು, ಓಕೆನಾ. ಇದು ಬ್ಯಾಕ್ ಬಟನಲ್ಲಿ ನೋಡಿ ಮೇಲೆ ಅವರು ಸೇಮ್ ಅವ್ರು ಏನು ಡಿಸೈನ್ ಕಳಿಸಿದ್ರು ಅದನ್ನೇ ಮಾಡಿದ್ದೀನಿ. ಇದು ಕೂಡ ನಾನು ಅವ್ರು ವೇರ್ ಮಾಡಿದ್ದು ನೋಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು ಫಿಟ್ಟಿಂಗು, ಸಖತ್ ಖುಷಿ ಆಯಿತು ಚೆನ್ನಾಗಾಗಿದೆ ಅಂಥೇಳಿ. ಅವ್ರು ಕೂಡ ಹೇಳಿದ್ರು ಚೆನ್ನಾಗಾಗಿದೆ ಬ್ಲೌಸು ಅಂತ. ಇದಕ್ಕೆ ಪೈಪಿಂಗ್ ಬೇಕು ಅಂತ ಕೇಳಿನೇ ಹಾಕಿಸ್ಕೊಂಡಿದ್ದಾರೆ ಅವರು, ಪೈಪಿಂಗ್ ಬೇಕು ಅಂತ ಅವರೇ ಹೇಳಿದರು. ನಾನು ಬರೀ ಕ್ಯಾನ್ವಾಸ್ ಹಾಕಿ ಹಾಕೋಣ ಅಂದ್ಕೊಂಡಿದ್ದೆ, ಆಮೇಲೆ ಇಲ್ಲ ಸ್ಲೀವಿಗೆ ನನಗೆ ನೆಕ್ ಪೈಪಿಂಗ್ ಬೇಕು ಅಂಥೇಳಿ ಇದೇ ಥರ ಸೇಮ್ ಸಿಂಪಲ್ಲಾಗಿ ಒಂದು 4-5 ಬಫ್ ಕೊಡಿ ಅಂತ ಹೇಳಿದರು, ಹಾಗಾಗಿ ಬಫ್ ಇಟ್ಟಿದ್ದೀನಿ. ಮೇಲೆ ನೋಡ್ಬೋದು ನೀವು, ನೆಕ್ ಹತ್ರ ಒಂದು 2 ಹುಕ್ಸ್ ಬರೋ ಥರ ಮಾಡಿ, ಕೆಳಗಡೆ ಬಾಟಮಲ್ಲಿ ಬ್ಯಾಕ್ ಸೈಡಲ್ಲಿ 3 ಹುಕ್ಸ್ ಬರೋ ಥರ ಮಾಡಿಬಿಟ್ಟು ಒಟ್ಟು 5 ಹುಕ್ಸ್ ಅಲ್ಲಿಗೆ ಕರೆಕ್ಟಾಗಿ ಕುತ್ಕೊಳ್ಳೋ ಥರ ಮಾಡಿರೋಂಥ ಬ್ಲೌಸ್ ಇದು. ತುಂಬಾ ಚೆನ್ನಾಗಾಗಿತ್ತು. ಇವ್ರದ್ದು ಇದಾಗಲೇ ನಾನು 2ನೇದೋ 3ನೇದೋ ಬ್ಲೌಸ್ ಇರ್ಬೋದು ಅನಿಸುತ್ತೆ ಸ್ಟಿಚ್ ಮಾಡಿದ್ದು. ಇವ್ರು ನನ್ನ ಹತ್ರ ಹೊಸಬ್ರೆ ಅನ್ಬೋದು ಕಸ್ಟಮರು, ಯಾಕಂತಂದರೆ ಫಸ್ಟಿಗೆ ಅವ್ರು ನನ್ನ ಹತ್ರ ಸ್ಟಿಚ್ ಮಾಡಿಸ್ತಿರ್ಲಿಲ್ಲ. ಇದ್ದಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಗೌನು. ಇದು ಇವ್ರು ತುಂಬಾ ಬಟ್ಟೆ ಸ್ಟಿಚ್ ಮಾಡಿದೆ, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ವೆರೈಟಿ ಲೆಹಂಗಾಗಳು ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ. ಇದು ಬಂದುಬಿಟ್ಟು ಸಿಸ್ಟರ್ಸ್ ಇಬ್ಬರದು ಒಂಥರ ನೋಡಿ. ಇದಂತೂ ಲಂಗ ದಾವಣಿ ಇದು ಹಾಕ್ಕೊಂಡಿರೋದು ನನ್ನ ಮಗಳೇ, ಅವಳು ಬೇಕು ಅಂಥೇಳಿ ಇಷ್ಟು ಬ್ಯುಸಿ ಇದರಲ್ಲೂ ಅವಳು ಕೇಳಿದ್ಲು ಅಂಥೇಳಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಹೇಳಿ ಡ್ರೆಸ್ಸಸ್ ಎಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಲೆಹೆಂಗಾ ಅಂತೂ ನನ್ನ ಮಗಳು ಫೈನಲಾಗಿ ಅವಳು ತುಂಬಾ ಇಷ್ಟಪಟ್ಟಳು. ಕಾಲೇಜಲ್ಲಿ ಕೂಡ ಎಲ್ಲರೂ ಇಷ್ಟಪಟ್ಟರು, ಚೆನ್ನಾಗಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ದಾವಣಿ ಮಾತ್ರ ತೊಗೊಂಡು ಬಂದಿದ್ವಿ, ಅದಕ್ಕೆ ಸ್ಯಾರಿ ನಂದೇ ಇತ್ತು ಅಂಥೇಳಿ ಸ್ಟಿಚ್ ಮಾಡಿ ಇದು ತುಂಬಾ ಚೆನ್ನಾಗಾಗಿತ್ತು. ಅವಳು ತುಂಬ ಸಣ್ಣ ಇರೋದಕ್ಕೆ ಅವಳ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಂಡಿತ್ತು ಅದು ಡ್ರೆಸ್ಸು, ಹಾಗಾಗಿ ಕಾಲೇಜಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ರು ಅದನ್ನು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಈಗ ಸದ್ಯಕ್ಕೆ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನು, ಸಿಂಪಲ್ ಆಗಿದೆ. ಆದರೆ ಫಸ್ಟ್ ಸ್ಟಾರ್ಟಿಂಗಿಗೆ ನಾನು ಇಲ್ಲಿ ಒಂದು ಏನು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊತೀವಿ, ಅದು ಫಸ್ಟ್ ಟೈಮ್ ಹಾಕಿರೋದು ವೀಡಿಯೋ ಕಟ್ ಆಗಿಬಿಟ್ಟಿದೆ. ಆಲ್ರೆಡಿ ಒಂದು ಸರ್ತಿ ನಾನು ಹಾಕ್ಬಿಟ್ಟಿದ್ದೀನಿ, ಫ್ರಂಟ್ ಸೈಡಿಗೆ ಹಾಕ್ತಾ ಇರೋದು ಇದು ಡಿಸೈನು. ಮತ್ತು ಅದ್ರ ಪಕ್ಕಕ್ಕೆ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ, ಓಕೆನಾ. ನೋಡ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪ ನೋಡಿ, ಈ ಥರ ಬೆಂಡ್ ಬೇಲ್ ಶೇಪ್ ಬರುತ್ತೆ ಅಲ್ವಾ, ಆ ಥರ ಬೇಲ್ ಶೇಪಲ್ಲಿ ಒಳಗಡೆ ಫಿಲ್ ಮಾಡ್ತಾಯಿದ್ದೀನಿ ನಾನು. ನೋಡ್ಬೋದು ನೀವು, ಪಿಂಕ್ ಕಲರ್ ಥ್ರೆಡ್ಡಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಬೇಡ ಅಂತಂದರೆ ಇದೇ ಥರ ಮಾಡ್ಬೋದು ಫ್ರೆಂಡ್ಸ್. ಬೇರೆನೂ ಬರುತ್ತೆ ಇದರಲ್ಲಿ, ಎಷ್ಟೊಂದು ಥರ ನಾವು ಫಿಲ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇನ್ನೂ ಒಂದು ಸುಮಾರು ಬ್ಲೌಸ್ಗಳನ್ನ ನಾನು ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಆದರೆ ಕೆಲವೊಂದನ್ನು ನಾನು ವೀಡಿಯೋ ಮಾಡಿಲ್ಲ, ಕೆಲವೊಂದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಹಾಕ್ಕೊಡ್ತೀನಿ. ಮತ್ತು ಇನ್ನೊಂದೆರಡು ಬ್ಲೌಸ್ಗಳು ಈಗಾಗಲೇ ಆಲ್ರೆಡಿ ರೆಡಿಯಾಗಿರೋದಿದೆ ನನ್ನ ಹತ್ರ, ತೋರಿಸ್ಬೇಕು. ಅದನ್ನು ತೋರ್ಸೋಕ್ಕೆ ಟೈಮ್ ಇಲ್ಲ, ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹಾಕೋಕ್ಕಾಗಲ್ವಲ್ಲ ಅಂಥೇಳಿ ಈ ಥರ ಹಾಕ್ತಾಯಿದ್ದೀನಿ. ಇದು ಅಷ್ಟೇ. ಇದು ಬಂದುಬಿಟ್ಟು ಮದುವೆ ಬ್ಲೌಸು. ಇದು ಸುಮಾರು ಒಂದು
ಎಷ್ಟು ಅಂದರೆ ಇವ್ರದ್ದು ಮದುವೆ ಬ್ಲೌಸ್ ಅಮೌಂಟೇ ಒಂದು ಹೆಚ್ಚು ಕಮ್ಮಿ ಒಂದು 20,000 ಮೇಲೆ ಆಗಿತ್ತು ಫ್ರೆಂಡ್ಸ್ ನನಗೆ. ಯಾಕೆ ಅಂತಂದರೆ ತುಂಬ ಬ್ಲೌಸಸ್ ಕೊಟ್ಟಿದ್ರು ಇವ್ರು ನನ್ನ ಹತ್ರ. ವರ್ಕ್ ಬ್ಲೌಸ್ಗಳು ಅಷ್ಟೇ ಎಲ್ಲ ನನ್ನ ಹತ್ರನೇ ವರ್ಕ್ ಮಾಡಿಸಿದ್ದು. 2 ಬ್ಲೌಸ್ ಏನೋ ಅವರು ಹೊರಗಡೆ ಅಂದರೆ ಈ ಆರಿ ವರ್ಕಿಗೆ ಹೇಳಿದರು. ಮಿಕ್ಕಿದೆಲ್ಲ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಂಥ ಬ್ಲೌಸು ಎಲ್ಲ ಇಡೀ ಫ್ಯಾಮಿಲಿದು ನನ್ನ ಹತ್ರನೇ ಕೊಟ್ಟಿದ್ರು. ಆವಾಗ ಹೇಳಿದ್ದೆ ಅನಿಸುತ್ತೆ, ಗಂಡಿನ ಮನೆಯವ್ರದ್ದು ಹೆಣ್ಣಿನ ಮನೆಯವ್ರದ್ದು ಎರಡೂ ನನ್ನ ಹತ್ರನೇ ಇದೆ ಬಟ್ಟೆ ಅಂತ. ಇದು ಇವ್ರು ಒಬ್ಬರದೇ ಸಪ್ರೇಟ್ ಬಿಲ್ಲಾಗಿತ್ತು, 20,000 ಹತ್ತತ್ರ ಇವ್ರದ್ದು ಬಿಲ್ಲಾಗಿತ್ತು. ಇನ್ನು ಹೆಣ್ಣಿನ ಮನೆಯವ್ರದ್ದು ಸಪ್ರೇಟ್ ಬಿಲ್ಲಾಗಿತ್ತು. ಹಾಗಾಗಿ ಒಂಥರ ಖುಷಿ ಆಯಿತು ನಿಜ ಹೇಳಬೇಕು ಅಂತಂದರೆ. ನಾವು ಮಾಡಿದ ಕೆಲಸಕ್ಕೆ ಅಮೌಂಟೂ ಸಿಕ್ತಲ್ವಾ. ಯಾಕಂದರೆ ಒಂದು 15-20 ದಿವಸ ಏನೋ ಟೈಮ್ ತೊಗೊಂಡಿದ್ದೆ ಅಷ್ಟೇ ಇವ್ರದ್ದು ನಾನು ಸ್ಟಿಚ್ ಮಾಡೋಕ್ಕೆ. ಅಷ್ಟು ಅಮೌಂಟ್ ಆಗಿತ್ತು. ನಿಜ ತುಂಬಾ ಖುಷಿ ಆಯಿತು. ಯಾಕಂದರೆ ಬ್ಯುಸಿ ಅಂತೇಳಿ ಸಿಕ್ಕಾಬಟ್ಟೆ ಬ್ಯುಸಿ ಇದೆ ಇವ್ರದ್ದು ಸ್ಟಿಚ್ ಮಾಡುವಾಗ. ಮೇಲೆ ಮದುವೆ ಬಟ್ಟೆಗಳು ತುಂಬಾ ಇತ್ತು ಆಗ. ನೋಡಿ ಇಲ್ಲಿ ಬುಟ್ಟಗಳು ಹಾಕ್ಕೋತಾ ಇದ್ದೀನಿ. ಈಗ ಬಂದುಬಿಟ್ಟು ಸಿಂಪಲ್ಲಾಗಿ ಲೀಫ್ಗಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಅದು ಪಿಂಕ್ ಕಲರ್ ಇತ್ತು ಸ್ಯಾರಿ. ಆ ಸ್ಯಾರಿ ಏನು ಕಲರ್ ಇದೆ ಅದೇ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನಾನಿಲ್ಲಿ ಪುಟ್ಟದಾಗಿ ಇದು ಲೀಫ್ಗಳನ್ನ ಹಾಕ್ತಾಯಿದ್ದೀನಿ. ಎಷ್ಟು ಒಂದು 5 ಲೀಫ್ಸ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದರಲ್ಲೇ ಸೇಮ್ ಇದೇ ಥರನೇ ಇನ್ನೂ ಒಂದು ಮಾಡಿಕೊಟ್ಟಿದ್ದೆ ಅವರಿಗೆ. ಅದರಲ್ಲೇನೆಂದರೆ ಸ್ಟೋನ್ಸ್ ಹಾಕೋ ಥರ ಇತ್ತು. ಅದು ಅಂದರೆ ಸರ್ಕಲ್ ಮಾಡ್ಕೊಂಬಿಟ್ಟು ಸ್ಟೋನ್ ಹಾಕೋ ಥರ ಇತ್ತು. ಇದರಲ್ಲಿ ಆ ಥರ ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ ನಿಮಗೂ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ಬೇರೆಯವರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಆನ್ಲೈನ್ ಕ್ಲಾಸಲ್ಲಿ ಯಾರಾದರೂ ಎಂಬ್ರಾಯ್ಡ್ರಿ ಕಲಿಯೋರು ಇದ್ರೂ ಅಷ್ಟೇ, ಬರೀ 239 ರೂಪಾಯಿಗೆ ನಾವು ಕ್ಲಾಸಸ್ನ ನಡೆಸ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಯಾರಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸೇರ್ಕೊಂಡು ಕಲ್ತ್ಕೊಳ್ಳಿ. ಯಾಕೆ ಅಂತಂದರೆ ಫ್ರೀಯಾಗಿ ಹೇಳ್ಕೊಟ್ರೆ ಯಾರೂ ಇಂಟ್ರೆಸ್ಟಿಂದ ಕಲಿಯಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಮೆಥಡನ್ನು ಯೂಸ್ ಮಾಡಿದ್ದಷ್ಟೇ. ಫುಲ್ಲು ಇನ್ಫಾರ್ಮೇಷನ್ ಇರುತ್ತೆ ಫ್ರೆಂಡ್ಸ್, ಯಾರು ಬೇಕಾದರೂ ಕಲಿಬೋದು. ಈಗಾಗಲೇ ತುಂಬ ಜನ ಕಲಿತಾ ಇದ್ದಾರೆ. ನಾನು ಮೊನ್ನೆ ತುಂಬ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಈಗಾಗಲೇ ವರ್ಕ್ ಹಾಕ್ತಾ ಇರೋರ್ದು ನಾನು ಹಾಕಿದ್ದೀನಿ. ಮಧ್ಯದಲ್ಲಿ ನಾನು ಸ್ವಲ್ಪ ದಿನ ವೀಡಿಯೋ ಹಾಕಲಿಲ್ಲ ಅದಕ್ಕೆ. ಆದ್ರೂ ಪಾಪ ಅವರು ಸಪ್ರೇಟಾಗಿ ನಂಗೆ ಫೋನ್ ಮಾಡಿ ಕೇಳ್ತಾನೆ ಇದ್ದರು. ಬೇರೆದೆಲ್ಲ ಏನಾದರೂ ಇದ್ದರೆ ಎಮರ್ಜೆನ್ಸಿ ಅಂತಂದರೆ ಪಾಪ ಕೇಳ್ತಾರೆ. ಈಗಲೂ ಅಷ್ಟೇ ಯಾವುದೇ ಒಂದು ಬ್ಲೌಸ್ ವರ್ಕ್ ಮಾಡಿದ್ರು ಮೇಡಮ್ ಇದಕ್ಕೆ ರೇಟ್ ಎಷ್ಟು ತೊಗೋಬೋದು ಅಂತಲೂ ಪಾಪ ಅವ್ರು ಕೇಳ್ತಾರೆ ನನಗೆ. ಅದೇ ರೀತಿ ಇವಾಗ ನೀವು ಕಲ್ತ್ಬಿಟ್ಟಿದ್ದೀರಾ, ನಿಮಗೂ ನಮಗೂ ಟಚ್ ಇಲ್ಲ ಅಂತ ಹೇಳೋಕ್ಕೆ ಬರಲ್ಲ ಆಯಿತಾ. ಏನೇ ಆದ್ರೂ ನೀವು ನಮ್ಮ ಹತ್ರ ಕಲ್ತಿದ್ದೀರಾ ಅಂತ ಅಂದಮೇಲೆ ಏನೇ ಆದರೂ ನಿಮ್ದು ಏನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡಿಕೊಡ್ತೀನಿ, ಓಕೆನಾ. ನೋಡಿ ಫೈನಲಿ ಇದು ಡಿಸೈನ್ ಅಂತೂ ಕಂಪ್ಲೀಟ್ ಆಯಿತು. ಸಖತ್ತಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಡಿಸೈನ್ ತುಂಬ ಚೆನ್ನಾಗಿತ್ತು. ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿತ್ತಲ್ಲ. ಇದು ಸಿಸ್ಟರ್ಸ್ ಇಬ್ಬರದು ಒಂದೇ ಥರ ಇತ್ತು. ಅಕ್ಕ ತಂಗಿಯರಿಬ್ಬರು ಒಂದೇ ಥರ ಸ್ಯಾರಿ ತೊಗೊಂಡಿದ್ರು ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬೈ.